ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೃಷಿ ಮೇಳ ಅಂತಂದ್ರೆ ಬೆಳೆಗಳು, ಬೀಜಗಳು, ಯಂತ್ರೋಪಕರಣಗಳು ಎನ್ನುವ ಕಲ್ಪನೆ ಸಾಮಾನ್ಯ. ಈ ಬಾರಿ ಮೇಳವು ಭವಿಷ್ಯದ ಆಹಾರ ಹೇಗಿರಬಹುದು ಎನ್ನುವ ಪ್ರಶ್ನೆಗೆ ಉತ್ತರದಂತೆ ಕೃಷಿ ಮೇಳದಲ್ಲಿ ಕೀಟಗಳಿಂದ ತಯಾರಿಸಿದ ಆಹಾರ ಸಿದ್ಧವಾಗಿತ್ತು. ಎಲ್ಲಿ ಅಂತೀರಾ? ಆ ಕುರಿತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ. ಎಸ್, ರಾಯಚೂರು ಕೃಷಿ ಮೇಳದಲ್ಲಿ ಕೀಟಗಳ ವಿಸ್ಮಯ ಲೋಕವನ್ನೇ ಅನಾವರಣಗೊಳಿಸಲಾಗಿತ್ತು. ಕೃಷಿ ಮೇಳವೆಂದರೆ ಬೆಳೆಗಳು, ಬೀಜಗಳು, ಯಂತ್ರೋಪಕರಣಗಳು ಎನ್ನುವ ಕಲ್ಪನೆ ಸಾಮಾನ್ಯ. ಆದರೆ ಈ ಬಾರಿ ಕೃಷಿ ಮೇಳದಲ್ಲಿ ಭವಿಷ್ಯದ ಆಹಾರ ಹೇಗಿರಬಹುದು ಎನ್ನುವ ಪ್ರಶ್ನೆಗೆ ಉತ್ತರದಂತೆ ಕೃಷಿ ಮೇಳದಲ್ಲಿ ಕೀಟಗಳಿಂದ ತಯಾರಿಸಿದ ಕೀಟಗಳ ಭಕ್ಷ್ಯವನ್ನು ಅನಾವರಣ ಮಾಡಲಾಗಿತ್ತು. ಜಿಲ್ಲಾ ಉತ್ಸವದ ಅಂಗವಾಗಿ ಇಲ್ಲಿನ ಕೃಷಿ ವಿವಿಯ ಆವರಣದಲ್ಲಿ ವಿಸ್ಮಯಕಾರಿ ಕ್ರೀಟಾ ಪ್ರಪಂಚ ಪ್ರದರ್ಶನ ಅನಾವರಣಗೊಂಡಿತು. ಅಚ್ಚುಕಟ್ಟಾಗಿ ಅಲಂಕರಿಸಲಾದ ತಟ್ಟೆಗಳಲ್ಲಿ ಕೀಟಾಧಾರಿತ ತಿನಿಸುಗಳು ನೋಡಿಗರಿಗೆ ಅಚ್ಚರಿ ಮೂಡಿಸಿದ್ವು. ಇದು ಆಹಾರವೇ? ಇದನ್ನು ತಿನ್ನಬಹುದೇ ಎಂಬ ಉದ್ಗಾರವನ್ನು ಎತ್ತಿದ್ದರು. ಪ್ರೋಟೀನ್ ಹೇರಳವಾಗಿರುವ, ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಆಹಾರವೆಂದು ಭಕ್ಷ್ಯಗಳ ಮಾಹಿತಿ ಫಲಕಗಳನ್ನು ಜನರು ಓದ್ತಿದ್ರು. ನಂತರ ಜಗತ್ತಿನ ಹಲವು ದೇಶಗಳಲ್ಲಿ ಇದು ಸಾಮಾನ್ಯ ಆಹಾರ ಎಂದು ಅರಿತುಕೊಂಡ್ರು. ಬೇರೆ ಆಹಾರ, ಯಾಕಂದ್ರೆ ಮುಂದೆ ನಮಗೆ ಬರ ಇದು ಬಂದ್ರೆ ಹುಳಗಳನ್ನು ನಾವು ತಿನ್ನಬಹುದು ಅಂತಾನೆ ಹೇಳ್ಬೋದು. ಸೊ ಹುಳಗಳು ಅಂದ್ರೆ ಬರೀ ಕೆಟ್ಟದಂತ ಅಷ್ಟೇ ಅಲ್ಲ, ಅದರಿಂದ ಉಪಯೋಗಕಾರಿ ಏನಂದ್ರೆ 1 ಭಾಗ ಅಷ್ಟು ಕೆಟ್ಟದಿದ್ರೆ 98 ಭಾಗದಷ್ಟು ಹುಳಗಳು ಉಪಯೋಗಕಾರಿನೂ ಇದಾವೆ. ಸೊ ಅದ್ರ ಬಗ್ಗೆ ಎಲ್ಲಾನು ತಿಳುವಳಿಕೆಯನ್ನು ಮಾಡ್ತಾ ಇದೀವಿ. ಯಾವ ರೀತಿಯಾಗಿ ಎಲ್ಲಾನು ಗೆದ್ದಲು ಯಾವ ತರ ಇರ್ತವೆ, ಯಾವ ತರ ಹಾನಿ ಮಾಡ್ತವೆ ಅದನ್ನು ಪ್ರದರ್ಶನ ಮಾಡಿದೀವಿ. ಗೆದ್ದಲು ಹುಳಗಳು, ಒಂದು ಮಿಡತೆ, ಹೆಚ್ಚಾಗಿ ಏನಂತಂದ್ರೆ ಮಿಡತೆ, ಇನ್ನೊಂದು ಕಾಕ್ರೋಚ್, ಜಿರಳೆ ಅಂತ ಕರಿತೀವಿ. ಸೊ ಮಿಡತೆ ಅಂತೂ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ರಾಯಚೂರಿನ ಬಿಸಿಲಿನ ಮಧ್ಯೆ ಒಮ್ಮೆ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹೆಜ್ಜೆ ಹಾಕಿದ್ರೆ ಹಲವು ಅಚ್ಚರಿ ವಿಷಯಗಳು ಕಂಡುಬಂದವು. ಕೀಟಗಳ ಪ್ರಪಂಚದಲ್ಲಿ ಒಟ್ಟು 12 ವಿಧದ ಬಗೆಯ ಕೀಟಗಳ ಆಹಾರ, ಸ್ನಾಕ್ಸ್ಗಳನ್ನ ತಯಾರಿಸಿ ಇಡಲಾಗಿತ್ತು. ಪನ್ನೀರ್ ಸ್ಟಿಕ್ ಮತ್ತು ಕಪ್ ಕೇಕ್, ಮಿಡತೆ ಬರ್ಗರ್, ಸ್ಯಾಂಡ್ವಿಚ್, ಸೀಕಾಡ್ ಸೂಪ್, ಕಣಜ ಹುಳುವಿನ ಮಸಾಲ, ಮಿಡತೆ ಫ್ರೈ, ರೇಷ್ಮೆ ಹುಳು ಕೋಶದ ಚಾಕ್ಲೇಟ್, ಹೀಗೆ ಅನೇಕ ಬಗೆಯ ತಿನಿಸುಗಳು ಎಲ್ಲರ ಗಮನ ಸೆಳೆದವು. ಕೀಟಗಳು ಅಂತಂದ್ರೆ ಈಗ ಇರುವೆಗಳಾಗಿರ್ಬೋದು, ಅದರಿಂದ ನಾವು ಮಲ್ನಾಡ್ ರೀಜನ್ ಅಲ್ಲೆಲ್ಲ ನಾವು ಇರುವೆ ಚಟ್ನಿ ಅಂತ ಯೂಸ್ ಮಾಡ್ತೀವಿ, ಅದನ್ನ ತಿನ್ಬೋದು. ಅದರಲ್ಲಿ ನಾವು ಇನ್ಸೆಕ್ಟ್ಸ್ ಎದಕ್ಕೆ ಮೇನ್ ಆಗಿ ಕನ್ಸ್ಯೂಮ್ ಮಾಡ್ಬೇಕಂತಂದ್ರೆ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಂಡ್ ಟರ್ಮೈಟ್ಸ್, ಗದ್ದಲ ಹುಳಗಳು ಅಂತೀವಿ, ಅದನ್ನು ಇವಾಗ ಚಿಕ್ಕ ಮಕ್ಕಳು ಇನ್ನ ಇನ್ಫ್ಯಾಂಟ್ ಲೈಕ್ ಭ್ರೂಣ ಬೆಳಿತಿರುತ್ತಲ್ಲ, ಅವಾಗ ಅದನ್ನ ಕೊಟ್ರೆ ಲೈಕ್ ಕೂಸ್ ಚೆನ್ನಾಗಿ ಬೆಳಿತೈತಂತೀವಿ ಅದನ್ನ. ಮತ್ತೆ ಕಾಕ್ರೋಚ್ ಆಗಿರ್ಬೋದು, ಅಂಡ್ ಟರ್ಮೈಟ್ಸ್ ಅಂಡ್ ಗ್ರಾಸ್ ಹೋಪರ್ಸ್ ಆಗಿರ್ಬೋದು. ಕೀಟ ಪ್ರಪಂಚ ನೋಡಲು ಆಗಮಿಸಿದ ಅನೇಕರು ಮೊದಲಿಗೆ ದೂರ ನಿಂತರು. ನಂತರ ಧೈರ್ಯ ಮಾಡಿ ರುಚಿ ನೋಡಿದ್ದಾರೆ. ಚೀನಾ ಸೇರಿ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಕೀಟಗಳ ಭಕ್ಷ್ಯ ಸೇವನೆ ನಡೆಯುತ್ತಿದೆ. ಮಾನವ ಸೇವನೆಗೆ ಉತ್ತಮ ಆರೋಗ್ಯ ನೀಡುವಂತ ಕೀಟಗಳು ಇವೆ. ಅವುಗಳ ಅರಿವು, ಬಳಕೆ ಮುಖ್ಯ ಅನ್ನೋದೇ ಈ ಕಾನ್ಸೆಪ್ಟ್ನ ಉದ್ದೇಶ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.